ಏನೇನನ್ನು ಮನುಷ್ಯ ತಡಿಬೇಕು ಅಂತಲೂ ಶಾಸ್ತ್ರದಲ್ಲಿ ಹೇಳುತ್ತೆ. ಸೊ ಇವು ಮೊದಲನೇದಾಗಿ ತನ್ನ ಶಕ್ತಿ ಮೀರಿ ಮಾಡೋಂಥ ಕೆಲಸಗಳು. ಅಂದರೆ ನನ್ನ ಶಕ್ತಿ ಇಷ್ಟು ಕೆ ಜಿ ಎತ್ತಬೇಕೋಕೆ ನನಗೆ ಆಗೋದು ಅಂತೇಳಿರುತ್ತೆ, ಅದನ್ನು ಮೀರಿ ನಾನು ಕೆಲಸ ಮಾಡುವಂಥದ್ದು. ಅಂದರೆ ದುರ್ಬಲ ವ್ಯಕ್ತಿ ಅವನ ಶಕ್ತಿಯನ್ನು ಮೀರಿ ಮಾಡೋವಂಥ ಕೆಲಸ. ಅದಾದಮೇಲೆ ನಮ್ಮ ಮನಸ್ಸಿನ ಭಾವನೆಗಳನ್ನು ಏನೇನನ್ನು ನಿಗ್ರಹ ಮಾಡಬೇಕು. ಇವತ್ತಿಗೆ ನಾವು ನೋಡ್ದಂಗೆ ಎಲ್ರಿಗೂ ಸ್ಟ್ರೆಸ್ಸು, ಅದರಿಂದಾಗಿ ಬರುವಂಥ ಮಾನಸಿಕ ಹಾಗೂ ದೈಹಿಕ ಕಾಯಿಲೆಗಳು. ಸೊ ಇದರಲ್ಲಿ ಮೇಯ್ನಾಗಿ ಒಂದು ಅಸೂಯೆ, ಚಿಂತೆ, ದುಃಖ, ಭಯ, ಸಿಟ್ಟು, ಆಮೇಲೆ ಅತಿಯಾದ ಆಸೆ, ಲೋಭ, ಇವುಗಳನ್ನು ತಡಿಬೇಕು ಅಂತೇಳಿ ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ನಮ್ಮ ಮನಸ್ಸಲ್ಲಿ ಅದು ಉತ್ಪತ್ತಿ ಆಗ್ತಿದ್ದಂಗೆ ನಾವು ಅದನ್ನು ಕೂಡಲೇ ಅದನ್ನು ಕಮ್ಮಿ ಮಾಡ್ತಾ ಇದ್ದರೆ ನಾವು ಅನೇಕ ದೇಹದ ರೋಗಗಳು ಹಾಗೂ ಮಾನಸಿಕ ರೋಗಗಳು, ಮೆಟಬಾಲಿಕ್ ಡಿಸೀಸಸ್ ಅಂತ ಹೇಳ್ತೀವಿ. ಈಗ ನಮ್ಮ ಡಯಾಬಿಟಿಸ್ ಬಂದರೂ, ಬಿ ಪಿ ಬಂದರೂ ಕೂಡ ನಾವು ಅದರಲ್ಲೆಲ್ಲ ಮಾನಸಿಕ ಒತ್ತಡನ ಕಾರಣ ಅಂತೇಳಿ ಹೇಳುತ್ತಾ ಇರುವಂಥದ್ದೇ ಮೈನ್ ಇದೆ. ಸೊ ಇವುಗಳನ್ನು ನಾವು ತಡಿಬೇಕಾಗಿದ್ದಕ್ಕೆ ಧಾರಣೀಯ ವೇಗಗಳು ಅಂತೀವಿ. ಏನನ್ನು ಧಾರಣೆ ಮಾಡಬೇಕು ಅಂತೇಳಿ. ಸೊ ಅದು ಉತ್ಪತ್ತಿ ಆಗ್ತಿದ್ದಂಗೆ ನಾವು ಅದನ್ನು ತಡಿತಾ ಇರಬೇಕು. ಎಲ್ರಿಗೂ ಒಳ್ಳೆಯದಾಗಲಿ.